ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದಿ ಜಿ ಕೆ ಎಸ್ ಮಡ ಸರ್ಕಲ್ ಯೂಟ್ಯೂಬ್ ಚಾನಲ್. ಈಗ ನಾವು ಜುಲೈ 4 ಮತ್ತು 5 2024ನೇ ಸಾಲಿನ ಪ್ರಮುಖ ಪ್ರಚಲಿತ ಘಟನೆಗಳನ್ನು ಕುರಿತು ಚರ್ಚೆ ಮಾಡೋಣ. ನಿಮಗೆಲ್ಲ ಗೊತ್ತಿರಲಿ, ಪ್ರತಿದಿನ ನಾನು ಕನ್ನಡದ ಪ್ರಜಾವಾಣಿ ಸೇರಿದಂತೆ ಕನ್ನಡದ ಇತರ ಎಲ್ಲ ನ್ಯೂಸ್ ಪೇಪರ್ಗಳು, ಇಂಗ್ಲೀಷ್ನ ದಿ ಹಿಂದ್ ಮತ್ತು ಇಂಗ್ಲೀಷ್ನ ಇತರ ಎಲ್ಲ ನ್ಯೂಸ್ ಪೇಪರ್ಗಳ ಜೊತೆಗೆ ಪ್ರತಿದಿನ ಕೇಂದ್ರ ಸರ್ಕಾರ ಅಪ್ಡೇಟ್ ಮಾಡ್ತಕ್ಕಂಥ PAB ನ್ಯೂಸ್ ಪೇಪರ್ಗಳ ಪ್ರಮುಖ ಪ್ರಚಲಿತ ಘಟನೆಗಳನ್ನು ನಿಮ್ಮ ಮುಂದೆ ತರ್ತಾ ಇರ್ತೀನಿ. ಹಾಗಾದರೆ ಇವತ್ತಿನ ಕ್ವಶ್ಚನ್ ನಂಬರ್ 1 ಏನಿದೆ ಅಂತ ನೋಡೋಣ ಬನ್ನಿ. ಇತ್ತೀಚೆಗೆ ಕೆಳಗಿನ ಯಾವ ಆನೆ ಪ್ರಭೇದವು ಕ್ಷೀಣಿಸುತ್ತಿರುವ ಕಾರಣದಿಂದಾಗಿ IUCN ಕೆಂಪು ಪಟ್ಟಿಯಲ್ಲಿನ ತನ್ನ ಅಳಿವಿನಂಚಿನಲ್ಲಿರುವ ಜಾತಿ ಅಂದರೆ ಎಂಡೇಂಜರ್ಡ್ ಜಾತಿ ಎಂಬ ವರ್ಗೀಕರಿಸಿದೆ? ಇಲ್ಲಿ ಸರಿಯಾಗಿರತಕ್ಕಂಥ ಉತ್ತರ ಆಪ್ಷನ್ ನಂಬರ್ 4 ಗಮನಿಸಬಹುದು ಸ್ನೇಹಿತರೆ. ಬೋರ್ನಿಯನ್ ಆನೆ. ನೋಡಿ, ಬೋರ್ನಿಯನ್ ಆನೆ ವಿಶ್ವದಾದ್ಯಂತ ಕೇವಲ 1000 ಆನೆಗಳು ಮಾತ್ರ ಇದೆ. ಆ ಕಾರಣಕ್ಕಾಗಿ IUCN ತನ್ನ ಕೆಂಪು ಪಟ್ಟಿಯಲ್ಲಿ ಉಪವಿಭಾಗ 1ರ ಅಡಿಯಲ್ಲಿ ಅಳಿವಿನಂಚಿನ ಅಂದರೆ ಎಂಡೇಂಜರ್ಡ್ ಸ್ಪೀಸೀಸ್ ಎಂಬ ವರ್ಗಕ್ಕೆ ಸೇರ್ಪಡೆಗೊಳಿಸಿದೆ. ಸೊ ಈ ಪಾಯಿಂಟ್ ಇಂಪಾರ್ಟೆಂಟ್ ಆಗುತ್ತೆ ನಿಮಗೆ ಎಕ್ಸಾಮಿಗೆ. ಹೆಚ್ಚಿನ ಮಾಹಿತಿ ತಿಳ್ಕೊಳ್ಳೋಣ. ದಿ ಹಿಂದೂ ಪೇಪರ್ನಲ್ಲಿ ಒಂದು ಮಾಹಿತಿಯನ್ನು ಕೊಟ್ಟಿದ್ರು, ಗಮನಿಸಬಹುದು. ಬೋರ್ನಿಯನ್ ಎಲಿಫೆಂಟ್ ಎಂಡೇಂಜರ್ಡ್. ಸೊ IUCN ಇದು ತನ್ನ ಕೆಂಪು ಪಟ್ಟಿಗೆ ಸೇರ್ಪಡೆಗೊಳಿಸಿರತಕ್ಕಂಥದ್ದು, ರೆಡ್ ಲಿಸ್ಟ್. ಇದರ ಬಗ್ಗೆ ಡೀಟೇಲ್ಸನ್ನು ನಾವು ತಿಳ್ಕೊಳ್ಳೋಣ ನ್ಯೂಸ್ ಪೇಪರಲ್ಲಿ. ನೋಡಿ, ಬೋರ್ನಿಯನ್ ಆನೆಯನ್ನು ಇದೀಗ IUCN ತನ್ನ ರೆಡ್ ಲಿಸ್ಟ್ನಲ್ಲಿ ಅಳಿವಿನಂಚಿನಲ್ಲಿರುವ ಎಂದು ವರ್ಗೀಕರಿಸಿದೆ. ಯಾಕಂದರೆ ತೀವ್ರವಾಗಿ ಅಳಿವಿನಂಚಿನಲ್ಲಿವೆವು. ಕೇವಲ ವಿಶ್ವದಾದ್ಯಂತ 1000 ಆನೆಗಳು ಮಾತ್ರ ಆ ಕಾಡಿನಲ್ಲಿ ಉಳಿದುಕೊಂಡಿವೆ. ಹಾಗಾದರೆ ಈ ಬೋರ್ನಿಯಾದ ಕಾಡುಗಳಲ್ಲಿ ವ್ಯಾಪಕವಾದ ಲಾಂಗಿಂಗ್ ಮತ್ತು ಆವಾಸ ಸ್ಥಾನದ ನಾಶದಿಂದಾಗಿ ಕಳೆದ 75 ವರ್ಷಗಳಲ್ಲಿ ಬೋರ್ನಿಯನ್ ಆನೆಗಳಿಗೆ ಸೂಕ್ತವಾದ ಆವಾಸ ಸ್ಥಾನಗಳು ಗಮನಾರ್ಹವಾಗಿ ಅಲ್ಲಿ ಕಡಿಮೆಯಾಗಿದೆ. ಸೊ ಆ ಕಾರಣಕ್ಕಾಗಿ ಆ ಒಂದು ಆನೆಯ ಸಂತತಿ ಅಥವಾ ಪ್ರಭೇದ ತುಂಬಾ ಕಡಿಮೆಯಾಗಿರತಕ್ಕಂಥದ್ದು. ಯಾವ ಕಾರಣಕ್ಕಾಗಿ ಕಡಿಮೆಯಾಗಿದೆ ನೋಡಿ, ಅಲ್ಲಿನ ದಂತಕ್ಕಾಗಿ ಬೇಟೆಯಾಡುವಿಕೆ ಆಗಿರ್ಬೋದು, ಆಕಸ್ಮಿಕವಾಗಿ ಕೃಷಿಯ ರಾಸಾಯನಿಕ ಸೇವಿಸಿದಾಗ ಸಾವು ಸಂಭವಿಸುವುದು, ವಾಹನಗಳಿಂದ ಡಿಕ್ಕಿ ಹೊಡೆದಾಗ. ಸೊ ಇವೆಲ್ಲ ಈ 3 ಪ್ರಮುಖ ಕಾರಣದಿಂದಾಗಿ ಬೋರ್ನಿಯನ್ ಆನೆ ಮುಖ್ಯವಾಗಿ ಅಳಿವಿನಂಚಿನಲ್ಲಿದೆ. ಹಾಗಾದರೆ ನೆಕ್ಸ್ಟ್ ನಾವು 2ನೇ ಕ್ವಶನ್ ಏನಿದೆ ಅಂತ ನೋಡೋಣ ಬನ್ನಿ. ಜುಲೈ 1, 2024ರಂದು ಜಾರಿಗೆ ಬರುವ ಹೊಸ ಕ್ರಿಮಿನಲ್ ಕಾನೂನುಗಳು. ನೋಡಿ, ಕೇಂದ್ರ ಸರ್ಕಾರ 3 ಹೊಸ ಕ್ರಿಮಿನಲ್ ಕಾನೂನುಗಳನ್ನು ಜಾರಿಗೆ ತಂದಿದೆ. ಅವು ಜುಲೈ 1ರಿಂದ ಇಡೀ ಭಾರತದಾದ್ಯಂತ ಜಾರಿಯಾಗಲಿವೆ. ಹಾಗಾದರೆ ಆ ಕಾನೂನುಗಳನ್ನು ನೀವಿಲ್ಲಿ ಗಮನಿಸಬಹುದು. ಒಂದನೇದಾಗಿ ಗಮನಿಸಿ, ಭಾರತೀಯ ನ್ಯಾಯ ಸಂಹಿತ 2023, ಭಾರತೀಯ ನಾಗರಿಕ ಸುರಕ್ಷತಾ ಸಂಹಿತ 2023, ಭಾರತೀಯ ಸಾಕ್ಷಿ ಅಧಿನಿಯಂ 2023. ಸೊ ಈ ಕಾಯ್ದೆಗಳು ಜುಲೈ 1ರಿಂದ ಜಾರಿಯಾಗಿ ಬರ್ತಾ ಇದ್ದಾವೆ. ಹಾಗಾದರೆ ಈ 3 ಕಾಯ್ದೆಗಳು ಕೆಳಗಿನ ಯಾವ ಕಾಯ್ದೆಗಳು ಅಥವಾ ಯಾವ ಕೋಡ್ಗಳನ್ನು ಬದಲಾಯಿಸಿ ಇವು ಜಾರಿಗೆ ಬರ್ತಾ ಇದ್ದಾವೆ? ಸೊ ಇಲ್ಲಿ ಗಮನಿಸಬಹುದು ಕ್ರಮವಾಗಿ. ಸೊ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ 4, ಮೇಲಿನ ಎಲ್ಲವೂ. ನೋಡಿ, ಭಾರತೀಯ ದಂಡ ಸಂಹಿತೆ IPC ಸೆಕ್ಷನ್ ಅಂತ ನೀವೇನು ಕರಿತಿದ್ರೆ IPC, ಸೊ ಅದು ಕೂಡ ರದ್ದಾಗಿದೆ. ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಕೂಡ ರದ್ದಾಗಿದೆ. ಭಾರತೀಯ ಸಾಕ್ಷಿ ಕಾಯ್ದೆ. ಈ 3 ಕಾಯ್ದೆಗಳ ಬದಲಾಗಿ ನಾನು ಮೇಲೆ ಹೇಳಿದಂಥ ಕಾಯ್ದೆಗಳು ಜುಲೈ 1ರಿಂದ ಜಾರಿಯಾಗ್ತಾ ಇದ್ದಾವೆ. ಹಾಗಾದರೆ ಇದರ ಬಗ್ಗೆ ಸಂಪೂರ್ಣ ಡೀಟೇಲ್ಸನ್ನು ನಾವು ತಿಳ್ಕೊಳ್ಳೋಣ. ಸೊ ಕನ್ನಡದ ನ್ಯೂಸ್ ಪೇಪರಲ್ಲಿ ಮಾಹಿತಿಯನ್ನು ಕೊಟ್ಟಿದ್ರು. IPC ಒಂದು ಏನಿದೆ ಯುಗ ಅಂತ್ಯವಾಗಿದೆ ಸ್ನೇಹಿತರೆ. ಸೊ ಅದ್ರ ಜೊತೆಗೆ ಇಲ್ಲಿ ನೀವು ಗಮನಿಸಬಹುದು, ಇಂದಿನಿಂದ ಅಂದರೆ ಜುಲೈ 1ರಿಂದ 3 ಹೊಸ ಕ್ರಿಮಿನಲ್ ಅಪರಾಧ ಕಾನೂನುಗಳು ದೇಶದಾದ್ಯಂತ ಜಾರಿಗೆ ಬರ್ತಾ ಇದ್ದಾವೆ. ಸೊ ಹಾಗಾದರೆ ಈ 3 ಹೊಸ ಕ್ರಿಮಿನಲ್ ಕಾಯ್ದೆಗಳು ಅಥವಾ ಕಾನೂನುಗಳು ಯಾವ ಕಾಯ್ದೆಯನ್ನು ಬದಲಾಯಿಸಿ ಜಾರಿಗೆ ಬಂದಿದ್ದಾವೆ? ಸೊ ಅದರ ಪ್ರಮುಖ ಮಾಹಿತಿ ಏನಿದೆ ಎಲ್ಲ ಡೀಟೇಲ್ಸನ್ನು ನಾವು ತಿಳ್ಕೊಳ್ಳೋಣ ಇದೀಗ. ನೋಡಿ, ಭಾರತದ 3 ಹೊಸ ಕ್ರಿಮಿನಲ್ ಕಾನೂನುಗಳು. ನೋಡಿ, ಹೊಸ ಕ್ರಿಮಿನಲ್ ಕಾನೂನುಗಳು ಯಾವುವು ಅಂದರೆ ಭಾರತೀಯ ನ್ಯಾಯ ಸಂಹಿತ, ಭಾರತೀಯ ನಾಗರಿಕ ಸುರಕ್ಷತಾ ಸಂಹಿತ, ಭಾರತೀಯ ಸಾಕ್ಷಿ ಅಧಿನಿಯಂ. ಇವೆಲ್ಲವೂ ಜುಲೈ 1ರಿಂದ ಜಾರಿಯಾಗ್ತಾ ಇದ್ದಾವೆ. ಸೊ ಒಂದನೇದಾಗಿ ನಾವು ನೋಡೋಣ, BNS ಅಂದರೆ ಭಾರತೀಯ ನ್ಯಾಯ ಸಂಹಿತ. ಭಾರತೀಯ ನ್ಯಾಯ ಸಂಹಿತ ನೋಡಿ, ಇದರ ಉದ್ದೇಶವೇನು? ರಿಪಬ್ಲಿಕ್ ಆಫ್ ಇಂಡಿಯಾದ ಅಧಿಕೃತ ಕ್ರಿಮಿನಲ್ ಕೋಡ್ ಆಗಿ ಇದು ಜಾರಿಗೆ ಬರ್ತಾ ಇದೆ ಸ್ನೇಹಿತರೆ. ನೋಡಿ, ಅಧಿಕೃತ ಕ್ರಿಮಿನಲ್ ಕೋಡ್ ಆಗಿದೆ ಇದು ತುಂಬಾ ಇಂಪಾರ್ಟೆಂಟು. ಕೇಳಬಹುದು ನಿಮಗೆ, ಅಧಿಕೃತ ಕ್ರಿಮಿನಲ್ ಕೋಡ್ ಆಗಿ ಯಾವುದು ಜಾರಿಗೆ ಬಂದಿದೆ? ಹಾಗಾದರೆ ನೋಡಿ, ಭಾರತೀಯ ನ್ಯಾಯ ಸಂಹಿತ ಅಂತ ಕರೀತೆ BNS.
ಸೊ ಇದು ಜುಲೈ 1, 2024 ಇಡೀ ದೇಶದಾದ್ಯಂತ ಜಾರಿಗೆ ಬರಲಿದೆ. ಹಾಗಾದರೆ ಇದರ ಬಗ್ಗೆ ಶಾಸಕಾಂಗದ ಉಲ್ಲೇಖ ಏನಿದೆ ಅಂತ ಕೇಳಿದ್ರೆ, ಇದು ಡಿಸೆಂಬರ್ 2023 ಸಂಸತ್ತಿನಲ್ಲಿ ಅಂಗೀಕರಿಸಲಾಯಿತು ಇದನ್ನು. ಸೊ ಯಾವ ಬದಲಿಸಿ ಈ ಶಾಸನ ಬಂದಿದೆ ಅಂತ ಅಂದರೆ, ಬ್ರಿಟಿಷ್ ಭಾರತದಲ್ಲಿ ಸ್ಥಾಪಿಸಲಾದ ಭಾರತೀಯ ದಂಡ ಸಂಹಿತೆ IPC ನೋಡಿ, ಗಮನಿಸಬಹುದು ಸ್ನೇಹಿತರೆ, IPC ಇಂಡಿಯನ್ ಪೆನೈಲ್ ಕೋಡ್ ಅಂತ ಕರಿತೀವಿ. ಸೊ ಈ IPCಯ ಬದಲಿಗೆ ಭಾರತೀಯ ನ್ಯಾಯ ಸಂಹಿತ ಇದೀಗ ಜಾರಿಗೆ ಬಂದಿರತಕ್ಕಂಥದ್ದು. ಸೊ ನೋಡಿ, ಯಾವ್ಯಾವ ಕಾಯ್ದೆಗಳನ್ನು ಬದಲಾಯಿಸಿ ಯಾವ ಕಾಯ್ದೆ ಜಾರಿಗೆ ಬಂದಿದೆ, ಸೊ ಆ ಕಾಯ್ದೆಯ ಉದ್ದೇಶವೇನು, ಯಾವಾಗಿನಿಂದ ಆ ಕಾಯ್ದೆ ಜಾರಿಗೆ ಬರ್ತಾ ಇದೆ, ಸೊ ಅದು ಅದರ ಉದ್ದೇಶವನ್ನು ಎಲ್ಲ ಪಾಯಿಂಟ್ಗಳು ಇಂಪಾರ್ಟೆಂಟ್ ಆಗುತ್ತೆ. ಇದು ಸರಿಸುಮಾರು ಈ ಒಂದು ಏನಿದೆ ಭಾರತೀಯ ನ್ಯಾಯ ಸಂಹಿತ 20 ಅಧ್ಯಾಯಗಳನ್ನು ಹೊಂದಿದೆ, 358 ವಿಭಾಗಗಳನ್ನು ಒಳಗೊಂಡಿದೆ. ಇದು IPCಯಂತೆಯೇ ಕಾರ್ಯನಿರ್ವಹಿಸುತ್ತದೆ, ಗಮನಿಸಬೇಕು. ಇನ್ನು ಎರಡನೇದು ಭಾರತೀಯ ನಾಗರಿಕ ಸುರಕ್ಷತಾ ಸಂಹಿತ BNSS ಅಂತ ಕರಿತೀವಿ. ಇದು ಭಾರತದಲ್ಲಿ ಸಬ್ಸ್ಟೆನ್ಸಿವ್ ಕ್ರಿಮಿನಲ್ ಕಾನೂನುಗಳು, ಗಮನಿಸಬಹುದು, ಸಬ್ಸ್ಟೆನ್ಸಿವ್ಗೆ ಸಂಬಂಧಪಟ್ಟಂಥ ಕ್ರಿಮಿನಲ್ ಕಾನೂನುಗಳೇನಿದ್ದಾವೆ ಆ ಕಾನೂನುಗಳನ್ನು ನಿರ್ವಹಿಸುವ ಕಾರ್ಯ ಮಾಡ್ತಕ್ಕಂಥದ್ದು BNSS. ಸೊ ಇದು ಆರೋಪಿಗಳಿಗೆ ಜಾಮೀನು ಪಡೆಯಲು ಹೆಚ್ಚು ಕಷ್ಟಕರವಾಗುವಂತೆ ಮಾಡುತ್ತದೆ ಮತ್ತು ಮನವಿ ಚೌಕಾಸಿಯ ವ್ಯಾಪ್ತಿಯನ್ನು ಮಿತಿಗೊಳಿಸುತ್ತದೆ. ನೋಡಿ, ಮನವಿ ಚೌಕಾಸಿ ಅಂದರೆ ಮನವಿಗೆ ಸಲ್ಲಿಸ್ತಕ್ಕಂಥ ಒಂದು ಮಿತಿ ಏನಿತ್ತು ಅದನ್ನು ವ್ಯಾಪ್ತಿಯನ್ನು ವಿಶಾಲಗೊಳಿಸ್ತಾ ಇದೆ ಇದು. ಅಷ್ಟೇ ಅಲ್ಲದೆ ಆರೋಪಿಗಳು ಜಾಮೀನು ಅರ್ಜಿಯನ್ನು ಸಲ್ಲಿಸಿದಾಗ ಸೊ ಆ ಅರ್ಜಿಗೆ ಸಂಬಂಧಪಟ್ಟಂತೆ ಜಾಮೀನು ಪಡೆಯಲು ಅವರು ತುಂಬಾ ಕಷ್ಟಪಡಬೇಕಾಗುತ್ತೆ ಅಂದಮೇಲೆ ಸೊ ಈ ಒಂದು BNSS ಅಡಿಯಲ್ಲಿ ಸೊ ಇದು ಕೂಡ ಗಮನಿಸಬಹುದು ನಿಮಗೆ. ಇನ್ನು ಆಸ್ತಿ ವಶ ಕೂಡ ಇದರ ಅಡಿಯಲ್ಲಿ ಆಗುತ್ತದೆ. ನೋಡಿ, ವಿಚಾರಣೆಗೆ ಮುನ್ನ ಆರೋಪಿಯ ಆಸ್ತಿಯನ್ನು ಇಲ್ಲಿ ವಶಪಡಿಸಿಕೊಳ್ಳಲು ಮತ್ತು ಲಗತ್ತಿಸಲು ಪೊಲೀಸರಿಗೆ ವಿವೇಚನೆಯ ಅಧಿಕಾರವನ್ನು ನೀಡಿದೆ. ಗಮನಿಸಬಹುದು ಸ್ನೇಹಿತರೆ, ಪೊಲೀಸರಿಗೆ ಇಲ್ಲಿ ವಿವೇಚನೆಯ ಅಧಿಕಾರವನ್ನು ನೀಡಿರತಕ್ಕಂಥದ್ದು. ಹಾಗಾದರೆ ಇಲ್ಲಿ ಪ್ರಾಥಮಿಕ ವಿಚಾರಣೆಗೆ ಒಬ್ಬ ಕೈದಿ ಏನಾದರೂ ಸಂಬಂಧಪಟ್ಟಿದ್ದರೆ ಆತನನ್ನು 3 ವರ್ಷ ಅಥವಾ ಅದಕ್ಕಿಂತ ಹೆಚ್ಚು ಆಗಿರಬಹುದು, ಆದರೆ 7 ವರ್ಷಕ್ಕಿಂತ ಕಡಿಮೆ ಶಿಕ್ಷೆ ವಿಧಿಸಬಹುದಾದ ಪ್ರತಿ ಅಪರಾಧಕ್ಕೆ FIR ದಾಖಲಿಸುವ ಮೊದಲು ಪೊಲೀಸರು ಪ್ರಾಥಮಿಕ ವಿಚಾರಣೆಯನ್ನು ಕಡ್ಡಾಯಗೊಳಿಸಿರಬೇಕು ಈ ಕಾಯ್ದೆ ಅಡಿಯಲ್ಲಿ. ಸೊ ಎಲ್ಲ ಪಾಯಿಂಟು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ ನಾವು ಭಾರತೀಯ ಸಾಕ್ಷಿ ಅಧಿನಿಯಮ ಅಂತ ಕರಿತೀವಿ. ಭಾರತೀಯ ಸಾಕ್ಷಿ ಕಾಯ್ದೆಯಂತೆ ಇದು ಕಾರ್ಯನಿರ್ವಹಿಸುತ್ತದೆ. ಸೊ ಭಾರತೀಯ ಸಾಕ್ಷಿ ಕಾಯ್ದೆಯ ಒಂದು ಬದಲಿಸಿ ಭಾರತೀಯ ಸಾಕ್ಷಿ ಅಧಿನಿಯಮ ಜಾರಿಗೆ ಬಂದಿದೆ. ಇಂದಿನ ಭಾರತೀಯ ಸಾಕ್ಷಿ ಕಾಯ್ದೆಯಲ್ಲಿನ 167 ಸೆಕ್ಷನ್ಗಳಿಗೆ ಹೋಲಿಸಿದರೆ ಇದು 170 ವಿಭಾಗಗಳನ್ನು ಒಳಗೊಂಡಿದೆ. ಸೊ ಮಾರ್ಪಾಡೇನು, 23 ವಿಭಾಗಗಳನ್ನು ಮಾರ್ಪಡಿಸಲಾಗಿದೆ, 5 ವಿಭಾಗಗಳನ್ನು ತೆಗೆದುಹಾಕಲಾಗಿದೆ ಮತ್ತು ಒಂದು ಹೊಸ ವಿಭಾಗವನ್ನು ಇದರ ಅಡಿ ಸೇರಿಸಲಾಗಿದೆ. ಸೊ ಎಲ್ಲ ಪಾಯಿಂಟು ನೆನಪಿಟ್ಕೋಬೇಕು. ನೆಕ್ಸ್ಟ್ ನಾವು 3ನೇ ಕ್ವಶನ್ ಏನಿದೆ ಅಂತ ನೋಡೋಣ. ನೋಡಿ, ಕೋಲ್ ಇಂಡಿಯಾ ಲಿಮಿಟೆಡ್ನ CSR ಉಪಕ್ರಮವಾಗಿರುವ ಕೇಂದ್ರ ಸಚಿವ ಶ್ರೀ ಜಿ ಕಿಶನ್ ರೆಡ್ಡಿಯವರು ಪ್ರಾರಂಭಿಸಿರುವ ನಿರ್ಮಾಣ್ ಪೋರ್ಟಲ್ನ ಪೂರ್ಣ ರೂಪವೇನು? ನೋಡಿ, ನಿರ್ಮಾಣ ಅಂತ ಕರಿತೀವಿ. ಸೊ ನಿರ್ಮಾಣ್ ಅಂತ ಕೂಡ ಕರೀತಾರೆ ಅದನ್ನು, ನಿರ್ಮಾಣ್. ಓಕೆ, ಸೊ ನಿರ್ಮಾಣ್ ಪೋರ್ಟಲ್. ಸೊ ಈ ಇದರ ಪೂರ್ಣ ರೂಪ ಇವೇನು ಅಂತ ಕೇಳಿದರೆ ನೋಡಿ, ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ನಂಬರ್ 2, ರಾಷ್ಟ್ರೀಯ ನಾಗರಿಕ ಸೇವೆಗಳ ಪರೀಕ್ಷೆಯ ಮುಖ್ಯ ಆಕಾಂಕ್ಷಿಗಳೇನಿರ್ತಾರೆ ಅವರಿಗೆ ಬಹುಮಾನ ನೀಡುವ ನೋಬೆಲ್ ಉಪಕ್ರಮ ಎಂಬ ಅರ್ಥವನ್ನು ಕೊಡುತ್ತದೆ. ನೋಡಿ, ನಿರ್ಮಾಣ ಅಂತಂದರೆ ರಾಷ್ಟ್ರೀಯ ನಾಗರಿಕ ಸೇವೆಗಳ ಪರೀಕ್ಷೆಯ ಮುಖ್ಯ ಆಕಾಂಕ್ಷಿಗಳೇನಿರ್ತಾರೆ, ಸೊ ಪ್ರಮುಖ ಆಕಾಂಕ್ಷಿಗಳೇನಿರ್ತಾರೆ ಆ ಆಕಾಂಕ್ಷಿಗಳಿಗೆ ಬಹುಮಾನ ನೀಡುವ ನೋಬೆಲ್ ಉಪಕ್ರಮ ಅಂತ ಇದರ ವಿಸ್ತೃತ ರೂಪ. ಸೊ ನಿರ್ಮಾಣ್ ಹಾಗಾದರೆ ಇದನ್ನು ಯಾವ ಒಂದು ಸಚಿವಾಲಯ ಜಾರಿಗೆ ತಂದಿದೆ, ಸೊ ಯಾರು ಇದನ್ನು ಬಿಡುಗಡೆ ಮಾಡಿದರು? ಇಲ್ಲಿ PAB ನ್ಯೂಸ್ ಪೇಪರಲ್ಲಿ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ, ಗಮನಿಸಿ, ಇಂಪಾರ್ಟೆಂಟ್ ಆಗುತ್ತೆ. ಮಿನಿಸ್ಟ್ರಿ ಆಫ್ ಕೋಲ್. ಸೊ ಮಿನಿಸ್ಟ್ರಿ ಆಫ್ ಕೋಲ್ ಇಂಡಸ್ಟ್ರಿ ಈ ಒಂದು ಪ್ರಮುಖ ಯೋಜನೆಯನ್ನು ಜಾರಿಗೆ ತಂದಿರತಕ್ಕಂಥದ್ದು. ಹಾಗಾದರೆ ಈ ನಿರ್ಮಾಣ್ ಪೋರ್ಟಲ್ ಏನಿದೆ ಈ ಪೋರ್ಟಲ್ನೆಲ್ಲ ಲಾಂಚ್ ಮಾಡಿರ್ತಕ್ಕಂಥವ್ರು ಯೂನಿಯನ್ ಮಿನಿಸ್ಟರ್ ಆಗಿರತಕ್ಕಂಥ ಶ್ರೀ ಜಿ ಕಿಶನ್ ರೆಡ್ಡಿ ಇದನ್ನು ಲಾಂಚ್ ಮಾಡಿದ್ದಾರೆ. ನೋಡಿ, ಲಾಂಚ್ ಮಾಡಿರ್ತಕ್ಕಂಥವ್ರು ಯಾರು, ಸೊ ಯಾವ ಸಚಿವಾಲಯ ಇದನ್ನು ಜಾರಿಗೆ ತಂದಿದೆ, ಸೊ ಸ್ಕೀಮ್ನ ಉದ್ದೇಶವೇನು, ಅದರ ವಿಸ್ತೃತ ರೂಪವೇನು, ಸೊ ಎಲ್ಲ ಗಮನಿಸಬಹುದು. ಇಲ್ಲಿ ನೋಡಿ, ದ ಸ್ಕೀಮ್ ವಿಲ್ ಪ್ರೊವೈಡ್ ಎ ಸಪೋರ್ಟ್ ಆನ್
1,00,000 ರೂಪಿ ಟು ಎಲಿಜಿಬಲ್ ಯು ಪಿ ಎಸ್ ಸಿ ಆಸ್ಪಿರೆಂಟ್ಸ್. ನೋಡಿ, ಯು ಪಿ ಎಸ್ ಸಿ ಏನು ಓದ್ತಾ ಇದ್ದಾರಲ್ಲ ಆ ಆಸ್ಪಿರೆಂಟ್ಸ್ಗಳಿಗೆ 1,00,000 ರೂಪಾಯಿ ಬಹುಮಾನವನ್ನು ನೀಡ್ತಕ್ಕಂಥ ಒಂದು ಪ್ರಮುಖ ಸ್ಕೀಮ್ ಆಗಿದೆ. ಅದು ಕೋಲ್ ಆ್ಯಂಡ್ ಮೈನ್ಸ್ ಮಿನಿಸ್ಟ್ರಿ ಏನಿದೆ, ಸೊ ಆ ಒಂದು ಸಚಿವಾಲಯ ಇದನ್ನು ಜಾರಿಗೆ ತಂದಿದೆ. ಸೊ ಗಮನಿಸಬಹುದು ನಿರ್ಮಾಣ್ ವಿಸ್ತೃತ ರೂಪ ಏನು ಅಂತಂದೇಳಿ. ಸೊ ಓಕೆ, ಸೊ ಎಲ್ಲ ಗಮನಿಸಬಹುದು ನೀವು. ನ್ಯಾಷನಲ್ ನೋಬೆಲ್ ಇನಿಷಿಯೇಟಿವ್ ಫಾರ್ ರಿವಾರ್ಡಿಂಗ್ ಮೇನ್ಸ್ ಆಸ್ಪಿರೆಂಟ್ಸ್ ಆಫ್ ನ್ಯಾಷನಲ್ ಸಿವಿಲ್ ಸರ್ವಿಸಸ್ ಎಕ್ಸಾಮಿನೇಷನ್ ಅಂತ ಕರೀತಾರೆ. ಸೊ ನಿರ್ಮಾಣ್ ಪೋರ್ಟಲ್ನ ವಿಸ್ತೃತ ರೂಪ. ಸೊ ಇದೊಂದು ಬಹುಮಾನ ಅಂದರೆ ಯು ಪಿ ಎಸ್ ಸಿ ಆಸ್ಪಿರೆಂಟ್ಸ್ಗಳಿಗೆ ಬಹುಮಾನ ರೀತಿಯಲ್ಲಿ ಕೊಡ್ತಕ್ಕಂಥ ಒಂದು ಪ್ರಮುಖ ಮಿಷನ್ ಆಗಿದೆ. ಸೊ ಇದು ಮಿಷನ್ ಕರ್ಮಯೋಗಿ ಅಂಡರ್ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತದೆ ಅಂತಕ್ಕಂಥ ಮಾಹಿತಿ ಕೂಡ ಬಿಟ್ಟಿದ್ದಾರೆ. ಸೊ ಇಲ್ಲಿ ಗಮನಿಸಬಹುದು, ಇದು ಕೇಂದ್ರ ಸರ್ಕಾರ ಪ್ರಮುಖ ಯೋಜನೆಯಾಗಿದೆ. ಯಾಕಂದರೆ PIB ನ್ಯೂಸ್ ಪೇಪರ್ ಯಾವುದೇ ಮಾಹಿತಿ ಕೊಟ್ಟಿದ್ದರೂ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದನ್ನು ಶ್ರೀ ಜಿ ಕಿಶನ್ ರೆಡ್ಡಿ ಅವರು ಇನಾಗ್ರೇಷನ್ ಮಾಡಿದ್ದಾರೆ. ಇದು SC ST ಮಹಿಳೆ ಅಥವಾ ತೃತೀಯ ಲಿಂಗಿ ವರ್ಗಗಳಿಗೆ ಸೇರಿದ 8 ಲಕ್ಷಕ್ಕಿಂತ ಕಡಿಮೆ ಕುಟುಂಬದ ವಾರ್ಷಿಕ ಆದಾಯವಿರತಕ್ಕಂಥ ಪೂರ್ವಭಾವಿ ಪರೀಕ್ಷೆಯ ಅರ್ಹತೆ ಹೊಂದಿರುವವರಿಗೆ 1,00,000 ರೂಪಾಯಿ ಬಹುಮಾನವನ್ನು ಒದಗಿಸುತ್ತದೆ. ಈ ಯೋಜನೆಯು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಮಿಷನ್ ಕರ್ಮಯೋಗಿಯ ದೂರದೃಷ್ಟಿಗೆ ಹೊಂದಿಕೊಂಡಿರುತ್ತದೆ. ಇದು UPSC ಪರೀಕ್ಷೆಗಳ ಪ್ರಾಥಮಿಕ ಸುತ್ತಿನಲ್ಲಿ ಅರ್ಹತೆ ಪಡೆದ ನಂತರ ಇರತಕ್ಕಂಥ ಅಭ್ಯರ್ಥಿಗಳಿಗೆ ಬೆಂಬಲಿಸುತ್ತದೆ. ಗಮನಿಸಬಹುದು, ಪೂರ್ವಭಾವಿ ಪರೀಕ್ಷೆ ಅಥವಾ ಪ್ರಾಥಮಿಕ ಪರೀಕ್ಷೆ ಏನಿದೆ, ಸೊ ಪ್ರಥಮ ಸುತ್ತು, ಆ ಸುತ್ತಿನಲ್ಲಿ ಯಾವ ಅಭ್ಯರ್ಥಿ ತೇರ್ಗಡೆ ಹೊಂದಿರ್ತಾರೋ ಮುಂದಿನ ಅಧ್ಯಯನಕ್ಕಾಗಿ, ಮೇನ್ಸ್ ಅಧ್ಯಯನಕ್ಕಾಗಿ ತೇರ್ಗಡೆ ಹೊಂದಿರ್ತಾರಲ್ಲ, ಸೊ ಅವರಿಗೆ ಈ ಒಂದು ನಿರ್ಮಾಣ್ನ ಒಂದು ಪೋರ್ಟಲ್ ಅನ್ವಯಿಸುತ್ತದೆ. ಓಕೆ, ಸೊ ಈ ಒಂದು ಮಾಹಿತಿಯನ್ನು ಕಲ್ಲಿದ್ದಲು ಸಚಿವಾಲಯದ CPSC ಜಾರಿಗೆ ತಂದಿದೆ, ಅಂದರೆ ಕೋಲ್ ಇಂಡಿಯಾ ಲಿಮಿಟೆಡ್. ಸೊ ಇದೊಂದು ಮಹಾರತ್ನ ಕಂಪನಿಯು ದೇಶದ ಇಂಧನ ಭದ್ರತೆಯ ಬೆನ್ನೆಲುಬು ಮಾತ್ರವಲ್ಲದೆ ಕಲ್ಲಿದ್ದಲು ಬೇರಿಂಗ್ ಪ್ರದೇಶಗಳಲ್ಲಿ ಶಿಕ್ಷಣವನ್ನು ಬೆಳೆಸಲು ಸಾಮಾಜಿಕವಾಗಿ ಜವಾಬ್ದಾರಿಯುತ ಕಾರ್ಪೊರೇಟ್ನ ಮಹತ್ವದ ಪಾತ್ರವನ್ನು ವಹಿಸುತ್ತದೆ. ನೆಕ್ಸ್ಟ್ 4ನೇ ಕ್ವಶನ್ ನೋಡೋಣ. ಡಿಫೆನ್ಸ್ ಟೆಸ್ಟಿಂಗ್ ಇನ್ಫ್ರಾಸ್ಟ್ರಕ್ಚರ್ ಸ್ಕೀಮ್ DTIS ಅಡಿಯಲ್ಲಿ ಮಾನವರಹಿತ ವೈಮಾನಿಕ ವ್ಯವಸ್ಥೆಗಳು ಅಂದರೆ UAS, ಎಲೆಕ್ಟ್ರಾನಿಕ್ ವಾರ್ಫೇರ್ EW ಮತ್ತು ಎಲೆಕ್ಟ್ರೋ ಆಪ್ಟಿಕ್ಸ್ ಅಂತ ಕರಿತೀವಿ EO, ಇದಕ್ಕಾಗಿ 3 ಅತ್ಯಾಧುನಿಕ ಪರೀಕ್ಷಾ ಸೌಲಭ್ಯಗಳನ್ನು ಎಲ್ಲಿ ಸ್ಥಾಪಿಸಲಾಗಿದೆ? ಗಮನಿಸಬಹುದು, ಎಲ್ಲೆಲ್ಲಿ ಅಂತ ಕೇಳ್ತಾರೆ. DTIS ಅಡಿಯಲ್ಲಿ UAS, EW ಮತ್ತು EO. ಸೊ ಈ 3 ಅತ್ಯಾಧುನಿಕ ಪರೀಕ್ಷಾ ಸೌಲಭ್ಯಗಳು ಸ್ನೇಹಿತರೆ. ಸೊ ಈ ಪರೀಕ್ಷಾ ಸೌಲಭ್ಯಗಳನ್ನು ಇತ್ತೀಚೆಗೆ ಎಲ್ಲಿ ಸ್ಥಾಪನೆ ಮಾಡಲಾಗಿದೆ ಅಂತ ಕೇಳಿದ್ರೆ ಆಪ್ಷನ್ ನಂಬರ್ 3 ಸರಿಯಾಗಿದೆ, 4 ಸರಿಯಾಗಿದೆ ಸ್ನೇಹಿತರೆ, ಚೆನ್ನೈ. ಆಪ್ಷನ್ ನಂಬರ್ 4 ಸರಿಯಾಗಿದೆ, ಚೆನ್ನೈ. ಸೊ ಇದನ್ನು ಕೂಡ PIB ನ್ಯೂಸ್ ಪೇಪರಲ್ಲಿ ಗಮನಿಸಿ ಕೊಟ್ಟಿದ್ದರು. ಸೊ ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಈ ಒಂದು ಮಾಹಿತಿ ಬಿಡುಗಡೆ ಮಾಡಿದೆ. ಇದರ ಬಗ್ಗೆ ಏನು ಹೆಚ್ಚಿನ ಮಾಹಿತಿ ನ್ಯೂಸ್ ಪೇಪರಲ್ಲಿ ಏನು ಕೊಟ್ಟಿದ್ದಾರೆ ಅಂತ ನಾವು ತಿಳ್ಕೊಳ್ಳೋಣ. ನೋಡಿ, 3 ಪರೀಕ್ಷಾ ಸೌಲಭ್ಯಗಳನ್ನು ಚೆನ್ನೈನಲ್ಲಿ ಸ್ಥಾಪಿಸಲಾಗಿದೆ. ಈ ಸೌಲಭ್ಯಗಳು ಯಾವುವು ಅಂತ ಮಾನವರಹಿತ ವೈಮಾನಿಕ ವ್ಯವಸ್ಥೆಗಳು UAS, ಎಲೆಕ್ಟ್ರಾನಿಕ್ ವಾರ್ಫೇರ್, ಎಲೆಕ್ಟ್ರೋ ಆಪ್ಟಿಕ್ಸ್ ಡೊಮೇನ್ಗಳನ್ನು ಒಳಗೊಂಡಿದೆ. ಸೊ ಅಂದರೆ ಡಿಫೆನ್ಸ್ ಟೆಸ್ಟಿಂಗ್ ಇನ್ಫ್ರಾಸ್ಟ್ರಕ್ಚರ್ ಸ್ಕೀಮ್ ಅಡಿಯಲ್ಲಿ ಸೊ ಇದನ್ನು ಮೆಮೊರಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ MOUಗೆ ಸಹಿ ಹಾಕಲಾಗಿದೆ. ಈ ಯೋಜನೆಯು ಸ್ಥಳೀಯ ರಕ್ಷಣಾ ಉತ್ಪಾದನೆಯನ್ನು ಉತ್ತೇಜಿಸಲು ಮತ್ತು ರಕ್ಷಣಾ ತಂತ್ರಜ್ಞಾನದಲ್ಲಿ ಸ್ವಾವಲಂಬನೆಯನ್ನು ಹೆಚ್ಚಿಸಲು ಗುರಿಯನ್ನು ಹೊಂದಿದೆ. ರಕ್ಷಣಾ ಪರೀಕ್ಷಾ ಮೂಲಸೌಕರ್ಯ ಯೋಜನೆಯನ್ನು ರಕ್ಷಣಾ ಮಂತ್ರಿ ಶ್ರೀ ರಾಜನಾಥ್ ಸಿಂಗ್ ಅವರು ಮೇ 2020ರಲ್ಲಿ ಪ್ರಾರಂಭಿಸಿದರು. ಗಮನಿಸಬೇಕು, ನೋಡಿ ಇಲ್ಲಿ ಗಮನಿಸಿ, ರಕ್ಷಣಾ ಪರೀಕ್ಷಾ ಮೂಲಸೌಕರ್ಯ ಯೋಜನೆ. ಈ ಯೋಜನೆಯನ್ನು ರಕ್ಷಣಾ ಮಂತ್ರಿಯಾಗಿರತಕ್ಕಂಥ ಶ್ರೀ ರಾಜನಾಥ್ ಸಿಂಗ್ ರವರು ಮೇ 2020ರಲ್ಲಿ ಪ್ರಾರಂಭಿಸಿದರು. ಈ ಯೋಜನೆಯು 75% ಸರ್ಕಾರಿ ನಿಧಿಯನ್ನು ಒಳಗೊಂಡಿರುತ್ತದೆ. ಉಳಿದ 25% ವಿಶೇಷ ಉದ್ದೇಶದ ವಾಹನಗಳಿಂದ ಹಣವನ್ನು ಪಡೆದುಕೊಳ್ಳುತ್ತದೆ, ಸೊ ಅಂದರೆ ನೀಡುತ್ತದೆ ಎಂಬುದನ್ನು ಗಮನಿಸಬೇಕು. ನೆಕ್ಸ್ಟ್ ನಾವು 5ನೇ ಕ್ವಶನ್ ಏನಿದೆ ಅಂತ ನೋಡೋಣ. ಜುಲೈ 3ರಿಂದ 16ರವರೆಗೆ ಮೇಘಾಲಯದಲ್ಲಿ ಭಾರತ ಮತ್ತು ಮಂಗೋಲಿಯಾದ ಸೇನೆಗಳ ನಡುವಿನ ಜಂಟಿ ಮಿಲಿಟರಿ ವ್ಯಾಯಾಮ ಅಲೆಮಾರಿ ಆನೆಯ ಯಾವ ಆವೃತ್ತಿಯನ್ನು ನಡೆಸಲಾಗ್ತಾ ಇದೆ? ನೋಡಿ, ಅಲೆಮಾರಿ ಆನೆ
ಓಕೆ, ಸೊ ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಇಂಗ್ಲೀಷ್ಲಿ ಇದನ್ನು ನೊಮ್ಯಾಡಿಕ್ ಎಲಿಫ್ಯಾಂಟ್ ಅಂತ ಕರೀತಾರೆ. ನೋಡಿ, ಅಲೆಮಾರಿ ಆನೆ ಅಥವಾ ನೊಮ್ಯಾಡಿಕ್ ಎಲಿಫ್ಯಾಂಟ್ ಎಂಬ ಒಂದು ಜಂಟಿ ಮಿಲಿಟರಿ ವ್ಯಾಯಾಮ ಭಾರತ ಮತ್ತು ಮಂಗೋಲಿಯಾ ದೇಶಗಳ ನಡುವೆ ಪ್ರತಿ ವರ್ಷ ನಡೀತದೆ. ಸೊ ಇನ್ನು ಕಾನ್ಕ್ವಿಸ್ಟ್ ಅಂತ ಕೂಡ ಬರುತ್ತೆ, ಅದನ್ನು ಕೂಡ ಡೀಟೇಲ್ಸನ್ನು ತಿಳಿಸಿಕೊಡ್ತೀನಿ. ಸೊ ಈ ವರ್ಷ ನೊಮ್ಯಾಡಿಕ್ ಎಲಿಫೆಂಟದ 16ನೇ ಆವೃತ್ತಿಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ಸೊ ಆಪ್ಷನ್ ನಂಬರ್ 4 ಸರಿಯಾಗಿದೆ. ಇಂಡಿಯಾ ಮಂಗೋಲಿಯಾ ಜಾಯಿಂಟ್ ಮಿಲಿಟರಿ ಎಕ್ಸಸೈಸ್ ನೊಮ್ಯಾಡಿಕ್ ಎಲಿಫೆಂಟ ಟು ಬಿಗಿನ್ ಇನ್ ಮೇಘಾಲಯದ ಉಮ್ರೋಯ್. ನೋಡಿ, ಮೇಘಾಲಯದ ಉಮ್ರೋಯ್ನಲ್ಲಿ ಪ್ರತಿ ಒಂದು ಯಾವುದಾದ್ರೂ ನೌಕಾಪಡೆಯಾಗಿರ್ಬೋದು, ವಾಯುಪಡೆಯಾಗಿರ್ಬೋದು, ಸೇನಾಪಡೆಯಾಗಿರ್ಬೋದು, ಇದರ 3ರಲ್ಲಿ ಅಂದರೆ ಯಾವುದಾದ್ರೂ ಒಂದು ವ್ಯಾಯಾಮ ನಡೀತಾನೆ ಇರುತ್ತೆ ಪ್ರತಿ ವರ್ಷ. ಸೊ ಟುಮಾರೋ ಮೇಘಾಲಯದಲ್ಲಿ ಆರಂಭವಾಗ್ತಾ ಇದೆ. ಸೊ ಮೇಘಾಲಯದ ಉಮ್ರೋಯ್ನಲ್ಲಿ ಆರಂಭವಾಗ್ತಾ ಇದೆ. ಹೆಚ್ಚಿನ ಡೀಟೇಲ್ಸನ್ನು ನಾವು ತಿಳ್ಕೊಳ್ಳೋಣ. 16ನೇ ಆವೃತ್ತಿ. ಓಕೆ, 16ನೇ ಆವೃತ್ತಿಯ ಜಂಟಿ ಮಿಲಿಟರಿ ವ್ಯಾಯಾಮ ಇದೊಂದು ನೋಡಿ ಜಾಯಿಂಟ್ ಮಿಲಿಟರಿ ಎಕ್ಸಸೈಸ್ ಆಗಿದೆ. ಸೊ ಅಲೆಮಾರಿ ಆನೆ ಜುಲೈ 3ರಿಂದ ಜುಲೈ 16ರವರೆಗೆ ನಡೆಯಲಿದೆ. ಈ ವ್ಯಾಯಾಮವನ್ನು ಮೇಘಾಲಯ ರಾಜ್ಯದ ಉಮ್ರೋಯಿ ಎಂಬತಕ್ಕಂಥ ಸ್ಥಳದಲ್ಲಿ ನಡೆಸಲಾಗ್ತಾ ಇದೆ. ಅಲೆಮಾರಿ ಆನೆ ಭಾರತ ಮತ್ತು ಮಂಗೋಲಿಯಾ ನಡುವಿನ ವಾರ್ಷಿಕ ತರಬೇತಿ ಕಾರ್ಯಕ್ರಮವಾಗಿದೆ. ಗಮನಿಸಬಹುದು, ಇದೊಂದು ತರಬೇತಿ ಕಾರ್ಯಕ್ರಮ. ಇಂದಿನ 15ನೇ ಆವೃತ್ತಿ ಮಂಗೋಲಿಯಾ ದೇಶದ ಉಲಾನ್ ಬಾತರ್ನಲ್ಲಿ ನಡೆಸಲಾಗಿತ್ತು. 2023ರ ಒಂದು ಈ ವ್ಯಾಯಾಮವನ್ನು ಮಂಗೋಲಿಯಾದ ಉಲಾನ್ ಬಾತರ್ನಲ್ಲಿ ನಡೆಸಲಾಗಿತ್ತು. ಸೊ ಮಂಗೋಲಿಯಾ ಮತ್ತು ಭಾರತದ ನಡುವೆ ಇನ್ನೊಂದು ಪ್ರಮುಖ ಮಿಲಿಟರಿ ವ್ಯಾಯಾಮ ನಡೆಯುತ್ತದೆ, ಅದೇ ಕಾನ್ಕ್ವಿಸ್ಟ್. ಭಾರತೀಯ ಸೇನೆ ಮತ್ತು ಮಂಗೋಲಿಯನ್ ಸೇನೆಯ ನಡುವಿನ ನಿಯಮಿತ ದ್ವಿಪಕ್ಷೀಯ ಅಲೆಮಾರಿ ಎಲಿಫೆಂಟ್ ಅಥವಾ ನೊಮ್ಯಾಡಿಕ್ ಎಲಿಫೆಂಟ್ ವ್ಯಾಯಾಮದ ಹೊರತಾಗಿ ಭಾರತವು ಮಂಗೋಲಿಯಾದ ನಡುವೆ ಕಾನ್ಕ್ವಿಸ್ಟ್ ಬಹುಪಕ್ಷೀಯ ಮಿಲಿಟರಿ ವ್ಯಾಯಾಮದಲ್ಲಿ ಭಾಗವಹಿಸ್ತವೆ. ಜೂನ್ 2023ರಲ್ಲಿ ಮಂಗೋಲಿಯಾದಲ್ಲಿ ನಡೆದ ಎಕ್ಸಸೈಸ್ ಕಾನ್ಕ್ವಿಸ್ಟ್ 2023ನಲ್ಲಿ ಭಾರತ ಭಾಗವಹಿಸಿತ್ತು. ನೆಕ್ಸ್ಟು 6ನೇ ಕ್ವಶನ್ ನೋಡೋಣ. ಏರ್ ಇಂಡಿಯಾ ಇತ್ತೀಚೆಗೆ ದಕ್ಷಿಣ ಏಷ್ಯಾದಲ್ಲೇ ಗಮನಿಸಬಹುದು ಅತಿದೊಡ್ಡ ಹಾರುವ ತರಬೇತಿ ಸಂಸ್ಥೆಯನ್ನು ಯಾವ ರಾಜ್ಯದಲ್ಲಿ ಸ್ಥಾಪಿಸಿದೆ? ನೋಡಿ, ಸೌತ್ ಇಂಡಿಯಾಸ್ ಲಾರ್ಜೆಸ್ಟ್ ಫ್ಲೈಯಿಂಗ್ ಟ್ರೈನಿಂಗ್ ಆರ್ಗನೈಜೇಷನ್ ಅಂತ ಕರಿತೀವಿ. ಸೊ FTO ಎಲ್ಲಿ ಆರಂಭಿಸುತ್ತಾ ಇದೆ ಅಂತ ಕೇಳಿದರೆ ಆಪ್ಷನ್ ನಂಬರ್ 4 ಮಹಾರಾಷ್ಟ್ರ. ಏರ್ ಇಂಡಿಯಾ ಟು ಎಸ್ಟಾಬ್ಲಿಷ್ ಸೌತ್ ಏಷ್ಯಾಸ್ ಲಾರ್ಜೆಸ್ಟ್ ಫ್ಲೈಯಿಂಗ್ ಟ್ರೈನಿಂಗ್ ಆರ್ಗನೈಜೇಷನ್. ನೋಡಿ, ಸೌತ್ ಏಷ್ಯಾದಲ್ಲೇ ಅಂದರೆ ಇಡೀ ದಕ್ಷಿಣ ಏಷ್ಯಾದಲ್ಲೇ ಅತಿದೊಡ್ಡ ಟ್ರೈನಿಂಗ್ ಆರ್ಗನೈಜೇಷನ್ ಅಂತ ಕರಿತೀವಿ. ಅದಕ್ಕೆ ಫ್ಲೈಯಿಂಗಿಗೆ ಸಂಬಂಧಪಟ್ಟಂಥ ಟ್ರೈನಿಂಗ್ ಆರ್ಗನೈಜೇಷನ್. ಸೊ ಎಲ್ಲಿ ತೆರೀತಾ ಇದ್ದಾರೆ ಅಂತ ಕೇಳಿದರೆ ಮಹಾರಾಷ್ಟ್ರದ ಅಮರಾವತಿ. ನೋಡಿ, ಅಮರಾವತಿಯಲ್ಲಿ ಇದು ನಡೀತಾ ಇದೆ. ಸೊ ಅಂದರೆ ಪ್ರಾರಂಭ ಆಗ್ತಾ ಇದೆ. ಹೆಚ್ಚಿನ ಮಾಹಿತಿ ನಾವು ತಿಳ್ಕೊಳ್ಳೋಣ. ಏರ್ ಇಂಡಿಯಾ ನಿರ್ಮಾಣ ಮಾಡ್ತಾ ಇದೆ ಅದನ್ನು, ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾವ ಕಂಪನಿ ಸೊ ಈ ಒಂದು ನಿರ್ಮಾಣ ಮಾಡ್ತಾ ಇದೆ ಆರ್ಗನೈಜೇಷನ್ ಅಂತ ಕೇಳಿದರೆ ಏರ್ ಇಂಡಿಯಾ. ಮಹಾರಾಷ್ಟ್ರದ ಅಮರಾವತಿಯಲ್ಲಿ ದಕ್ಷಿಣ ಏಷ್ಯಾದ ಅತಿದೊಡ್ಡ ಫ್ಲೈಯಿಂಗ್ ಟ್ರೈನಿಂಗ್ ಆರ್ಗನೈಜೇಷನ್ ಸ್ಥಾಪಿಸುತ್ತಿದೆ. ಇನ್ನು FTO ಬೆಲೋರಾ ವಿಮಾನ ನಿಲ್ದಾಣದಲ್ಲಿ ನೆಲೆಗೊಂಡಿರುತ್ತದೆ. ಈ ಸೌಲಭ್ಯವು ತರಬೇತಿ ಉದ್ದೇಶಗಳಿಗಾಗಿ 31 ನೋಡಿ ಅಂದರೆ ಏಕ ಎಂಜಿನ್ ವಿಮಾನಗಳು, 3 ಅವಳಿ ಎಂಜಿನ್ ವಿಮಾನಗಳನ್ನು ಒಳಗೊಂಡಿರುತ್ತದೆ. ಪ್ರತಿ ವರ್ಷ 180 ವಾಣಿಜ್ಯ ಪೈಲಟ್ಗಳಿಗೆ ಪದವಿ ನೀಡುವ ಗುರಿಯನ್ನು ಹೊಂದಿದೆ. FTO ಮಹಾರಾಷ್ಟ್ರ ವಿಮಾನ ನಿಲ್ದಾಣ ಅಭಿವೃದ್ಧಿ ಕಂಪನಿ ಮತ್ತು ಏರ್ ಇಂಡಿಯಾ ನಡುವಿನ ಸಹಯೋಗದ ಉಪಕ್ರಮವಾಗಿದೆ. FTO ಸ್ಥಾಪಿಸಲು ಮತ್ತು ನಿರ್ವಹಿಸಲು ಏರ್ ಇಂಡಿಯಾ 30 ವರ್ಷಗಳ ಟೆಂಡರನ್ನು ಕೂಡ ಪಡೆದುಕೊಂಡಿದೆ. ನೆಕ್ಸ್ಟ್ 7ನೇ ಕ್ವಶನ್ ನೋಡೋಣ. ಇತ್ತೀಚೆಗೆ SBI ನೋಡಿ, SBI ಅಂತ ಕರಿತೀವಿ. SBI ಪ್ರಾರಂಭಿಸಿದ MSMEಗಳಿಗಾಗಿ ಹೊಸ ವೆಬ್ ಆಧಾರಿತ ಡಿಜಿಟಲ್ ಸಾಲ ಪರಿಹಾರ. ಆ ಒಂದು ಪರಿಹಾರದ ಹೆಸರೇನು? ಸರಿಯಾದಂಥ ಉತ್ತರ MSME ಸಹಜ್ ಅಂತ ಕರಿತೀವಿ. ನೋಡಿ, MSME ಸಹಜ್ ಪೋರ್ಟಲ್ ಇತ್ತೀಚೆಗೆ ಯಾವ ಒಂದು ಬ್ಯಾಂಕ್ ಅಥವಾ ಸಂಸ್ಥೆ ಆರಂಭಿಸಿದೆ ಅಂತ ಕೇಳ್ತಾರೆ. SBI ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರಾರಂಭಿಸಿದೆ.
ಯಾವ ಉದ್ದೇಶಕ್ಕಾಗಿ? MSMEಗಳಿಗಾಗಿ ಹೊಸ ವೆಬ್ ಆಧಾರಿತ ವೆಬ್ ಆಧಾರಿತ ಡಿಜಿಟಲ್ ವ್ಯಾಪಾರ ಸಾಲ ಪರಿಹಾರ ಯೋಜನೆಯಾಗಿದೆ. ನೋಡಿ, MSMEಗಳಿಗಾಗಿ ಡಿಜಿಟಲ್ ಆಧಾರಿತವಾಗಿರತಕ್ಕಂಥ ವ್ಯಾಪಾರ ಸಾಲ ಪರಿಹಾರದ ಯೋಜನೆ MSME ಸಹಜ್. SBI launched web-based digital business loan solutions for MSME initiative financing. ಇದಕ್ಕಾಗಿ ಜಾರಿಗೆ ತಂದಿದೆ. ಡೀಟೇಲ್ಸನ್ನು ನೀವು ಇಲ್ಲಿ ಗಮನಿಸಬಹುದು. MSME ಸಹಜ್ ಎಂಡ್ ಟು ಎಂಡ್ ಡಿಜಿಟಲ್ ಇನ್ವಾಯ್ಸ್ ಫೈನಾನ್ಸಿಂಗ್ ಅಂತ ಕರಿತೀವಿ. ಅದನ್ನು ಅನಾವರಣಗೊಳಿಸಿದೆ. ಈ ವೆಬ್ ಆಧಾರಿತ ಪರಿಹಾರವು MSMEಗಳಿಗೆ ಹಸ್ತಕ್ಷೇಪವಿಲ್ಲದೆ 15 ನಿಮಿಷಗಳಲ್ಲಿ 1 ಲಕ್ಷದವರೆಗಿನ ಸಾಲಗಳನ್ನು ಅರ್ಜಿ ಸಲ್ಲಿಸಲು, ದಾಖಲಿಸಲು ಮತ್ತು ಸ್ವೀಕರಿಸಲು ಅನುಮತಿಸುತ್ತದೆ. SBI MSME ಸಹಜ್ ಹೆಸರಿನ ಹೊಸ ಡಿಜಿಟಲ್ ವ್ಯಾಪಾರ ಸಾಲ ಪರಿಹಾರವನ್ನು ಪ್ರಾರಂಭಿಸಿದೆ. ಪರಿಹಾರವನ್ನು MSMEಗಳ ಇನ್ವಾಯ್ಸ್ ಫೈನಾನ್ಸಿಂಗಾಗಿ ವಿನ್ಯಾಸಗೊಳಿಸಲಾಗಿದೆ. ಇದನ್ನು SBIಯ ಯೋನೋ ಅಪ್ಲಿಕೇಶನ್ ಮೂಲಕ ಪರಿಹಾರ ಲಭ್ಯವಿದೆ. ನೆಕ್ಸ್ಟ್ 8ನೇ ಕ್ವಶನ್ ನೋಡೋಣ. ಯಾವ ಹೊಸ ನಿಬಂಧನೆಯು ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತಾ 2023ರಲ್ಲಿ ಪೊಲೀಸ್ ಅಧಿಕಾರವನ್ನು ಗಣನೀಯವಾಗಿ ಹೆಚ್ಚಿಸಿತು? ನೋಡಿ, ಗಮನಿಸಬಹುದು, ಪೊಲೀಸ್ ಅಧಿಕಾರವನ್ನು ಗಣನೀಯವಾಗಿ ಹೆಚ್ಚಳ ಮಾಡಿದೆ. ನಾಗರಿಕ ಸುರಕ್ಷಾ ಸಂಹಿತಾ BNSS ಅಡಿಯಲ್ಲಿ. ನಾನು ಹೇಳಿದೆ ಆಲ್ರೆಡಿ ಇದಕ್ಕೆ ಸರಿಯಾಗಿರತಕ್ಕಂಥ ಉತ್ತರ ಆಪ್ಷನ್ ನಂಬರ್ 3 187. ನೋಡಿ, 187 CRPC ಸೆಕ್ಷನ್ 1973 ಏನಿತ್ತು, ಅದರ ಬದಲಾಗಿ 187ನ್ನು ಜಾರಿಗೆ ತಂದಿದೆ. ಅಂದರೆ ಹೆಚ್ಚಿನ ಅಧಿಕಾರವನ್ನು ನೀಡಿರ್ತಕ್ಕಂಥದ್ದು 187ರ ನಿಬಂಧನೆ ಅಡಿಯಲ್ಲಿ ಪೊಲೀಸ್ ಅಧಿಕಾರಿಗಳಿಗೆ. ಈ ಹಿಂದೆ ಅದು 167ನೇ ವಿಧಿಯಾಗಿತ್ತು ಎಂಬುದು ಗಮನಿಸಬೇಕು. ಡೀಟೇಲ್ಸನ್ನು ನಾವು ತಿಳ್ಕೊಳ್ಳೋಣ. ನ್ಯೂಸ್ ಪೇಪರಲ್ಲಿ ಏನು ಕೊಟ್ಟಿದ್ರು ಅಂತ ಗಮನಿಸಿ. BNSS 2023ರ ಸೆಕ್ಷನ್ 187 ಏನಿದೆ, ಪ್ರಮುಖ ಬದಲಾವಣೆಯನ್ನು ಪರಿಚಯಿಸಿದೆ 187ರ ಅಡಿಯಲ್ಲಿ. ಇದು ಕ್ರಿಮಿನಲ್ ಪ್ರೊಸೀಜರ್ ಕೋಡ್ CRPC 1973ರ ಇಂದಿನ ಸೆಕ್ಷನ್ ಏನಿದೆ, ಇಂದಿನ ಸೆಕ್ಷನ್ 167ರ ಹೊಸ ಅವತಾರವಾಗಿದೆ. ಇದು 187 167ರ ಹೊಸ ಅವತಾರವಾಗಿದೆ ಎಂಬುದು ಗಮನಿಸಬೇಕು. 10ನೇ ಕ್ವಶನ್ ನೋಡಿ. BNSS ಅಂದರೆ ಭಾರತೀಯ ನಾಗರಿಕ ಸುರಕ್ಷತಾ ಸಂಹಿತಾ ಅಥವಾ ಸುರಕ್ಷಾ ಸಂಹಿತೆ 2023ರ ಅಡಿಯಲ್ಲಿ ಒಬ್ಬ ವ್ಯಕ್ತಿಯನ್ನು ಎಷ್ಟು ದಿನ ಗರಿಷ್ಠ ಪೊಲೀಸ್ ಕಸ್ಟಡಿಯಲ್ಲಿ ಇರಿಸಬಹುದಾಗಿದೆ? ಗಮನಿಸಬಹುದು, ಗರಿಷ್ಠ ಒಬ್ಬ ವ್ಯಕ್ತಿಯನ್ನು ಪೊಲೀಸ್ ಕಸ್ಟಡಿಯಲ್ಲಿ ಇರಿಸಬಹುದು ಎಂಬತಕ್ಕಂಥ ಮಾಹಿತಿ ನೀಡಿದೆ. ಸರಿಯಾಗಿರತಕ್ಕಂಥ ಉತ್ತರ ಆಪ್ಷನ್ ನಂಬರ್ 1 15 ದಿನಗಳು. ಅಂದರೆ 187ನೇ ವಿಧಿ ಇದನ್ನು ಬದಲಾಯಿಸಿದೆ ಸ್ನೇಹಿತರೆ, ತುಂಬ ಇಂಪಾರ್ಟೆಂಟು. ಈಗೇನು ಹೊಸ ವಿಧಿ ಬಂದಿದೆ, ಇದು ನಿಬಂಧನೆ 187. ಈ ನಿಬಂಧನೆ ಏನು ಹೇಳುತ್ತದೆ ಅಂದರೆ, BNSS ಅಡಿಯಲ್ಲಿ ಒಬ್ಬ ವ್ಯಕ್ತಿ ಬಂಧನಕ್ಕೊಳಗಾದಾಗ ಆ ವ್ಯಕ್ತಿಯನ್ನು 15 ದಿನಗಳು ಕಸ್ಟಡಿಯಲ್ಲಿ ಇರಿಸಬಹುದು ಎಂಬತಕ್ಕಂಥ ಮಾಹಿತಿ ನೀಡಿದೆ. ಕಸ್ಟಡಿಯಲ್ಲಿ 15 ದಿನ ಇರಲೇಬೇಕಾಗುತ್ತೆ. ಡೀಟೇಲ್ಸನ್ನು ನಾವು ನ್ಯೂಸ್ ಪೇಪರಲ್ಲಿ ತಿಳ್ಕೊಳ್ಳೋಣ. ನೋಡಿ, ಜುಲೈ 1ರಿಂದ ಜಾರಿಗೆ ಬರ್ತಾ ಇದೆ. ಇದು ಕೂಡ 187 ಹೇಳುತ್ತದೆ. ಅಂದರೆ CRPCಯನ್ನು ಬದಲಾಯಿಸಲು ಪ್ರಯತ್ನಿಸುವ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ 15 ದಿನಗಳ ಪೊಲೀಸ್ ಕಸ್ಟಡಿಯಲ್ಲಿ ಇರಿಸಬಹುದು ಅಂತ ಹೇಳುತ್ತೆ. ಆರೋಪಿಗೆ ಜಾಮೀನು ಪಡೆಯಲು ಹೆಚ್ಚು ಕಷ್ಟಕರವಾಗಿರುತ್ತದೆ ಮತ್ತು ಮನವಿ ಚೌಕಾಸಿಯ ವ್ಯಾಪ್ತಿಯನ್ನು ಇದು ಮಿತಿಗೊಳಿಸಿದೆ. ತನಿಖಾ ಉದ್ದೇಶಗಳಿಗಾಗಿ ತಮ್ಮ ಡಿಜಿಟಲ್ ಸಾಧನಗಳನ್ನು ಉತ್ಪಾದಿಸಲು ಆರೋಪಿಯನ್ನು ಒತ್ತಾಯಿಸಲು ಪೊಲೀಸ್ ಅಧಿಕಾರಿಗಳಿಗೆ ಅಧಿಕಾರವೂ ಕೂಡ ನೀಡುತ್ತದೆ. ಅಂದರೆ 187ನೇ ವಿಧಿ ಏನಿದೆ, ಪೊಲೀಸ್ ಅಧಿಕಾರಿಗಳಿಗೆ ಇನ್ನು ಮುಂದೆ ಹೆಚ್ಚಿನ ಅಧಿಕಾರವನ್ನು ಒದಗಿಸುತ್ತದೆ. ನೆಕ್ಸ್ಟ್ 10ನೇ ಕ್ವಶನ್ ನೋಡಿ. ನ್ಯೂಮಾ ಸುಚುಲ್ ಪ್ರದೇಶವು ಇತ್ತೀಚೆಗೆ ಹಠಾತ್ ಪ್ರವಾಹದಿಂದಾಗಿ ಸುದ್ದಿಯಲ್ಲಿ ಕಾಣಿಸಿಕೊಂಡಿದೆ. ಇದು ಯಾವ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶದಲ್ಲಿದೆ? ಸರಿಯಾದಂಥ ಉತ್ತರ ಲಡಾಖ್. ಆಪ್ಷನ್ ನಂಬರ್ 3 ಸರಿಯಾಗಿದೆ. ಇಲ್ಲಿ ಆಲ್ರೆಡಿ ಇದ್ರ ಬಗ್ಗೆ ನಾನು ಹೇಳಿದ್ದೆ. T-72 ಟ್ಯಾಂಕ್ ಸಿಲುಕಿಕೊಂಡು 4 ಯೋಧರು ಸೇರಿದಂತೆ ಒಬ್ಬ ಸೇನಾ ಸಿಬ್ಬಂದಿ ಸೇರಿದಂತೆ 5 ಜನ ಮೃತಪಟ್ಟಿದ್ದರು. ಆ ಕಾರಣಕ್ಕೆ ಸಂಬಂಧಪಟ್ಟಂತಿದ್ದು ಅಂದರೆ ನ್ಯೂಮಾ ಸುಚುಲ್ ಬಳಿ ಶಿಯೋಕ್ ನದಿ ಏನಿದೆ, ಆ ಶಿಯೋಕ್ ನದಿಯಲ್ಲಿ ಸಂಭವಿಸಿದೆ.
ನ್ಯೂಮಾ ಸುಚಿಲ್ ಪ್ರದೇಶವು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಮತ್ತು ಶಿಯೋಕ್ ನದಿ ಕೂಡ ಇಂಪಾರ್ಟೆಂಟ್ ಆಗುತ್ತೆ, ಎಲ್ಲ ನೆನಪಿರಬೇಕು. ನೆಕ್ಸ್ಟ್ 11ನೇ ಕ್ವಶನ್ ನೋಡಿ. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಸ್ವಾಲ್ಬಾರ್ಡ್ ಯಾವ ಸಾಗರದಲ್ಲಿ ಕಂಡುಬರುವ ದ್ವೀಪ ಸಮೂಹವಾಗಿದೆ? ಸ್ವಾಲ್ಬಾರ್ಡ್ ಆಪ್ಷನ್ ನಂಬರ್ 1 ಆರ್ಕಿಕ್ ಸಾಗರ. ಸುದ್ದಿಯಲ್ಲಿ ಏಕಿದೆ ನೋಡಿ, ಆರ್ಕಿಕ್ ಮಹಾಸಾಗರದಲ್ಲಿ 500 ಕಿಲೋಮೀಟರ್ ಉದ್ದದ ಪರ್ವತ ಶ್ರೇಣಿಯ ಸ್ವಾಲ್ಬಾರ್ಡ್ನ ನಿಫೋವಿಚ್ ರಿಡ್ಜ್ನಲ್ಲಿ ವಿಜ್ಞಾನಿಗಳು ಜಲವಿದ್ಯುತ್ ದ್ವಾರಗಳನ್ನು ಅನ್ವೇಷಿಸುತ್ತಿದ್ದಾರೆ. ಸ್ವಾಲ್ಬಾರ್ಡ್ 1596ರಲ್ಲಿ ವಿಲಿಯಂ ಬ್ಯಾರೆಟ್ಸ್ ಕಂಡುಹಿಡಿದನು. ಇದು ನಾರ್ವೇಜಿಯನ್ ಸಾರ್ವಭೌಮತ್ವದ ಅಡಿಯಲ್ಲಿ ಆರ್ಕಿಕ್ ದ್ವೀಪ ಸಮೂಹವಾಗಿದೆ. ನೆಕ್ಸ್ಟ್ 12ನೇ ಕ್ವಶನ್ ನೋಡಿ. ಯಾವ ಸಚಿವಾಲಯವು ಇತ್ತೀಚೆಗೆ ಮೊದಲ ರಾಷ್ಟ್ರೀಯ ಸಂಯೋಜಕ ಉತ್ಪಾದನಾ ಸಿಂಪೋಸಿಯಂ ಅನ್ನು ಪ್ರಾರಂಭಿಸಿದೆ? ನೋಡಿ, ನಾಮ್ಸ್ ಅಂತ ಕರಿತೀವಿ. ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ 1 ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯ. ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯ ಮೊದಲ ರಾಷ್ಟ್ರೀಯ ಸಂಯೋಜನಾ ಉತ್ಪಾದನಾ ಸಿಂಪೋಸಿಯಂ ನಾಮ್ಸ್ 2024 ಉದ್ಘಾಟಿಸಿತು. ಇದು ಮುಂದುವರೆದ ಉತ್ಪಾದನೆಗೆ ಭಾರತದ ಬದ್ಧತೆಯನ್ನು ಒತ್ತಿ ಹೇಳುತ್ತದೆ. ನೋಡಿ, ಮುಂದುವರೆದ ಉತ್ಪಾದನೆಗೆ ಅದರ ಬದ್ಧತೆಗೆ ಸಂಬಂಧಪಟ್ಟಿದೆ. ಭಾರತದಲ್ಲಿ ತಂತ್ರಜ್ಞಾನಗಳನ್ನು ಅಭಿವೃದ್ಧಿಪಡಿಸಲು ಸಹಕಾರಿ ವಿಧಾನವನ್ನು ಇದು ಒತ್ತಿ ಹೇಳುತ್ತದೆ. ನೆಕ್ಸ್ಟ್ ನಾವು 13ನೇ ಕ್ವಶನ್ ನೋಡೋಣ. ಯಾವ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶ ಇತ್ತೀಚೆಗೆ ಎಮಿಸ್ ಹಬ್ಬ 2024 ಆಯೋಜಿಸುತ್ತದೆ? ಎಮಿಸ್ ಹಬ್ಬ ಲಡಾಖ್. ಆಪ್ಷನ್ ನಂಬರ್ 1 ಸರಿಯಾಗಿದೆ. ನೋಡಿ, ಟಿಬೆಟಿಯನ್ ಬೌದ್ಧ ಧರ್ಮವನ್ನು ಆಚರಿಸುವ ಎಮಿಸ್ ಉತ್ಸವವು ಭಾರತದ ಲಡಾಖ್ನಲ್ಲಿ ವಾರ್ಷಿಕವಾಗಿ ನಡೆಯುತ್ತದೆ. 2024ರಲ್ಲಿ ಇದು ಜೂನ್ 16 ಮತ್ತು 17ರಂದು ಆಚರಿಸಲಾಯಿತು. ಎಮಿಸ್ ಸೆಚು ಎಂದು ಕರೆಯಲ್ಪಡುವ ಇದು ಗುರು ಪದ್ಮ ಸಂಭವ ಅವರ ಜನ್ಮ ವಾರ್ಷಿಕೋತ್ಸವವನ್ನು ಸ್ಮರಿಸುತ್ತದೆ ಎಂಬುದು ಗಮನಿಸಬೇಕು. ಸೊ ಇದು ಇವತ್ತಿನ ಪ್ರಮುಖ ಪ್ರಚಲಿತ ಘಟನೆ. ಇದೇ ತರಹದ ಮಾಹಿತಿಯೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿಯಾಗ್ತೀನಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ.